ನಮಸ್ತೆ ಬಂಧುಗಳೇ, ಎಲ್ಲರಿಗೂ ತುಳು ಸೈನಿಕ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ನಾವೀಗ ಇದ್ದೇವೆ ಹೊಸಪೇಟೆ ಸಮೀಪದ ತುಂಗಭದ್ರಾ ಡ್ಯಾಮ್ ಸೈಟ್ ನಲ್ಲಿ. ಇದನ್ನ ಟಿಬಿ ಡ್ಯಾಮ್, ಪಂಪಾಸಾಗರ ಡ್ಯಾಮ್ ಅಂತಲೂ ಕೂಡ ಕರೀತಾರೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು ಇಲ್ಲಿದೆ. ಇದು ಒಂದು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಗಿದೆ. ಅಂದ್ರೆ ವಿವಿಧೋದ್ದೇಶ ನದಿ ಯೋಜನೆ. ಕೃಷಿ, ಕುಡಿಯುವ ನೀರು, ಕೈಗಾರಿಕೆ, ಮೀನುಗಾರಿಕೆ, ಜಲವಿದ್ಯುತ್ ಶಕ್ತಿ ತಯಾರಿಕೆ, ಮನೋರಂಜನೆ ಹೀಗೆ ಬೇರೆ ಬೇರೆ ಉದ್ದೇಶಕ್ಕಾಗಿ ಈ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಈ ತುಂಗಭದ್ರಾ ಡ್ಯಾಮ್ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮೊದಲು ತುಂಗಭದ್ರಾ ನದಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದು ಎಲ್ಲಿ ಹುಟ್ಟುತ್ತೆ, ಯಾವ ಕಡೆ ಹರಿಯುತ್ತೆ, ಅದರ ಉಪನದಿಗಳು ಯಾವುವು, ಎಲ್ಲೆಲ್ಲಿ ಇದಕ್ಕೆ ಡ್ಯಾಮ್ ಇದೆ, ಇದು ಮುಂದೆ ಯಾವ ನದಿಯನ್ನ ಸೇರುತ್ತೆ ಎಂಬಿತ್ಯಾದಿ ವಿಷಯಗಳನ್ನು ತಿಳ್ಕೊಳ್ಳೋಣ. ಬಂಧುಗಳೇ, ತುಂಗಾ ಮತ್ತು ಭದ್ರಾ ಎಂಬುದು ಎರಡು ಪ್ರತ್ಯೇಕ ನದಿಗಳು. ನಮ್ಮ ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಸಹ್ಯಾದ್ರಿ ಬೆಟ್ಟಗಳ ಸಾಲಿನಲ್ಲಿ ಬರುವ ವರಹ ಪರ್ವತದಲ್ಲಿ ಗಂಗಮೂಲ ಅನ್ನುವ ಒಂದು ಸ್ಥಳ ಇದೆ. ಅಲ್ಲಿ ಆಕ್ಚುಲಿ 3 ನದಿಗಳ ಉಗಮ ಆಗುತ್ತೆ. ಹತ್ರ 3 ನದಿಗಳ ಉಗಮ ಆಗುತ್ತೆ. ಒಂದು ಅವುಗಳಲ್ಲಿ ನೇತ್ರಾವತಿ ನದಿ. ಈ ನೇತ್ರಾವತಿ ಪಶ್ಚಿಮಾಭಿಮುಖವಾಗಿ ಹರಿದು ಪವಿತ್ರ ಧರ್ಮಸ್ಥಳವನ್ನ ಪಾವನಗೊಳಿಸಿ ಉಪ್ಪಿನಂಗಡಿಯಲ್ಲಿ ಕುಮಾರಧಾರನನ್ನು ಜೊತೆಗೂಡಿಕೊಂಡು ಮಂಗಳೂರು ಹತ್ತಿರ ಪಡುವಣ ಕಡಲಿನ ಒಡಲಿನಲ್ಲಿ ಲೀನವಾಗ್ತಾಳೆ. ಇತ್ತ ತುಂಗಾ ಮತ್ತು ಭದ್ರೆ ಬೇರೆ ಬೇರೆಯಾಗಿ ಪೂರ್ವಾಭಿಮುಖವಾಗಿ ಹರಿದು ಮುಂದೆ ಸಾಗ್ತವೆ. ತುಂಗಾ ಶೃಂಗೇರಿ, ತೀರ್ಥಹಳ್ಳಿ, ಶಿವಮೊಗ್ಗ ಮಾರ್ಗವಾಗಿ ಮುನ್ನುಗ್ಗುತ್ತಾಳೆ. ಭದ್ರೆ ಹೊರನಾಡು, ಬಾಳೆಹೊನ್ನೂರು, ಭದ್ರಾವತಿ ಮಾರ್ಗವಾಗಿ ಬಂದು ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎನ್ನುವ ಸ್ಥಳದಲ್ಲಿ ತುಂಗೆಯನ್ನ ಬಿಗಿದಪ್ಪಿ ತುಂಗಭದ್ರೆ ಆಗುತ್ತಾರೆ. ಮುಂದೆ ವರದಾ, ವೇದಾವತಿ ನದಿಗಳನ್ನು ತನ್ನ ಒಡಲಿನಲ್ಲಿ ಸೇರಿಸಿಕೊಂಡು ಪೂರ್ವಾಭಿಮುಖವಾಗಿ ಮಂದಗಮನೆಯಾಗಿ ಕ್ರಮಿಸುತ್ತಾಳೆ ತುಂಗಭದ್ರೆ. ತುಂಗಭದ್ರೆಗೆ ಅಡ್ಡವಾಗಿ ಹೊಸಪೇಟೆಯಲ್ಲಿ ಒಂದು ಡ್ಯಾಮ್ ಕಟ್ಟಲಾಗಿದೆ. ಇದಕ್ಕಿಂತ ಮೊದಲು ತುಂಗಾ ನದಿಗೆ ಅಡ್ಡವಾಗಿ ಶಿವಮೊಗ್ಗದ ಪಕ್ಕ ಗಾಜನೂರ್ ಎನ್ನುವ ಸ್ಥಳದಲ್ಲಿ ಡ್ಯಾಮ್ ಇದೆ. ಭದ್ರೆಗೆ ಕುದುರೆಮುಖದ ಹತ್ತಿರ ಲಕ್ಯ ಎನ್ನುವ ಡ್ಯಾಮು, ಮತ್ತೆ ಶಿವಮೊಗ್ಗದ ಪಕ್ಕ ಲಕ್ಕವಳ್ಳಿಯಲ್ಲಿ ಲಕ್ಕವಳ್ಳಿ ಡ್ಯಾಮ್ ಅಥವಾ ಇದನ್ನ BRP ಅಂತಾನೂ ಕರೀತಾರೆ, ಡ್ಯಾಮ್ ಇದೆ. ಹೊಸಪೇಟೆಯ ತುಂಗಭದ್ರಾ ಡ್ಯಾಮಿನ ಕನಸು ಕಂಡವರು 1860ರ ಹೊತ್ತಿಗೆ ಬ್ರಿಟಿಷ್ ಭಾರತದ ಮದ್ರಾಸ್ ಪ್ರಾಂತ್ಯನ ಗವರ್ನರ್ ಆಗಿರುವ ಆರ್ಥರ್ ಕಾಟನ್ ಎನ್ನುವವರು. ಆದರೆ ಅದರ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿರೋದು ಸ್ವತಂತ್ರಾನಂತರ 1949ರಲ್ಲಿ ಹೈದರಾಬಾದ್ ಪ್ರಾಂತ್ಯ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಜಂಟಿ ಸಹಯೋಗದೊಂದಿಗೆ ಪ್ರಾರಂಭಗೊಂಡು 1953ರ ಹೊತ್ತಿಗೆ ಮುಕ್ತಾಯಗೊಂಡಿತು. ಈ ಅಣೆಕಟ್ಟಿನ ಎತ್ತರ ಸುಮಾರು 49.5 ಮೀಟರ್ಗಳಷ್ಟು ಮತ್ತೆ ಇದರ ಉದ್ದ 2449 ಮೀಟರ್ಗಳಷ್ಟು ಆಗಿದ್ದು, ಇದು ಸುಮಾರು 101 TMC ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನ ಹೊಂದಿದೆ. ಈ ಅಣೆಕಟ್ಟುಗಳಿಗೆ ಸುಮಾರು 33 ಗೇಟ್ಗಳಿವೆ. ಇಲ್ಲಿ 36 ಮೆಗಾವ್ಯಾಟ್ ವಿದ್ಯುತ್ ತಯಾರು ಮಾಡುವ ಜಲವಿದ್ಯುತ್ ಘಟಕ ಇದೆ. ನೋಡಿ, ಇವರು ಶ್ರೀಮಾನ್ ತಿರುಮಲೆ ಅಯ್ಯಂಗಾರ್ ಅಂತ ಅವರ ಮೂರ್ತಿ ಇದು. ಇವರು ಈ ಡ್ಯಾಮಿನ ರೂಪರೇಷೆಗಳನ್ನು ತಯಾರಿಸಿದಂತ ವಾಸ್ತುಶಿಲ್ಪಿ. ಆಗಿನ ಮದ್ರಾಸ್ ಪ್ರಾಂತ್ಯದಲ್ಲಿ ಇಂಜಿನಿಯರ್ ಆಗಿದ್ರು. ಈ ತುಂಗಭದ್ರಾ ಡ್ಯಾಮ್ ನೋಡ್ಬೇಕು ಅಂದ್ರೆ ಬೆಳಗ್ಗೆ 8:30 ಗಂಟೆಯಿಂದ ಸಂಜೆ 8:30 ಗಂಟೆವರೆಗೂ ಓಪನ್ ಇರುತ್ತೆ. ಒಬ್ಬರಿಗೆ 20 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇರುತ್ತೆ, ಮಕ್ಕಳಿಗೆ 10 ರೂಪಾಯಿ ಅಷ್ಟೇ. ಸುಂದರವಾದ ಗಾರ್ಡನ್ ಏರಿಯಾ ಇದೆ. ಸಂಜೆ 7 ಗಂಟೆ 15 ನಿಮಿಷದಿಂದ 8:30ವರೆಗೆ ಲೈಟ್ ಶೋ, ಮ್ಯೂಸಿಕಲ್ ಫೌಂಟೇನ್ ಎಲ್ಲ ಇದೆ. ನಾವು ಮಾತ್ರ ಇದನ್ನ ನೋಡ್ಲಿಲ್ಲ, ಯಾಕಂದ್ರೆ ನಾವು 5 ಗಂಟೆಗೆ ಹೋಗಿದ್ವಿ. ಮರುದಿನ ಹಂಪಿಗೆ ಹೋಗುವ ಪ್ಲಾನ್ ಇತ್ತು ನಮ್ಗೆ. ಹೊಸಪೇಟೆಯಲ್ಲಿ ರೂಮ್ ಮಾಡ್ಬೇಕಿತ್ತು. ಅದಕ್ಕೆ ನಾವು 7 ಗಂಟೆಗೆ ವಾಪಸ್ ಹೊರಟ್ವಿ. ಎಂಟ್ರೆನ್ಸ್ ಇಂದ ಡ್ಯಾಮ್ ವರೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ, ಸ್ವಲ್ಪ ಅಪ್ ಆಗಿರುವ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಡ್ಯಾಮ್ ಪಕ್ಕದಲ್ಲೇ ಒಂದು ಎತ್ತರವಾದ ಜಾಗದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ನಡ್ಕೊಂಡು ಬೇಕಾದ್ರೆ ಹೋಗ್ಬಹುದು. ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಸಂಜೆ 5 ಗಂಟೆ ನಂತರ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇದೆ. 30 ರೂಪಾಯಿ ಕೊಟ್ರೆ ವ್ಯೂ ಪಾಯಿಂಟ್ ವರೆಗೂ ಕರ್ಕೊಂಡೋಗಿ ತೋರಿಸ್ತಾರೆ, ಮತ್ತೆ ವಾಪಸ್ ಕರ್ಕೊಂಡ್ಬಂದು ಎಂಟ್ರೆನ್ಸ್ ಹತ್ರ ಬಿಡ್ತಾರೆ. ಈ ತುಂಗಭದ್ರಾ ಡ್ಯಾಮ್ ಇರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಬಟ್ ತುಂಗಭದ್ರಾ ನದಿಯ ನೀರು, ಡ್ಯಾಮಿನ ನೀರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲದೆ ಆಂಧ್ರ, ತೆಲಂಗಾಣ ರಾಜ್ಯಕ್ಕೂ ಕೂಡ ಬಿಡ್ತಾರೆ. ಅಂದ್ರೆ ಇದರ ಉಪಯೋಗ ಆಗುತ್ತೆ. ತುಂಗಭದ್ರೆ ಮುಂದೆ ಹರಿದು ಆಂಧ್ರ ಪ್ರದೇಶವನ್ನ ಪ್ರವೇಶಿಸ್ತಾಳೆ. ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾದ ಮಂತ್ರಾಲಯ ಇರುವುದು ಈ ತುಂಗಭದ್ರೆಯ ದಂಡೆಯ ಮೇಲೆ. ಆಂಧ್ರದ ಕರ್ನೂಲ್ ಜಿಲ್ಲೆಯ ಸಂಗಮೇಶ್ವರದಲ್ಲಿ
ತುಂಗಭದ್ರೆ ಕೃಷ್ಣಾ ನದಿಯಲ್ಲಿ ಐಕ್ಯಲಾಗ್ತಾಳೆ. ಮುಂದೆ ಕೃಷ್ಣಾ ನದಿ ತೆಲಂಗಾಣದಲ್ಲಿ ಹರಿದು ವಿಜಯವಾಡದ ಹತ್ತಿರ ಬಂಗಾಳ ಕೊಲ್ಲಿಯಲ್ಲಿ ಸಂಗಮವಾಗುತ್ತದೆ. ಇಲ್ಲಿಗೆ ನಾವು ವಿಸಿಟ್ ಮಾಡಲು ಸೂಕ್ತ ಸಮಯ ಜೂನ್ ನಿಂದ ಸೆಪ್ಟೆಂಬರ್. ಡ್ಯಾಮ್ ಅಲ್ಲಿ ಫುಲ್ ನೀರಿರುತ್ತೆ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೇರೆ ದಿನದಲ್ಲೂ ಹೋಗ್ಬಹುದು. ಡ್ಯಾಮ್ ಅಲ್ಲಿ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಬಂದಾಗ ನೀರು ಸ್ವಲ್ಪ ಕಡಿಮೆ ಇತ್ತು. ಸಂಜೆಯ 5 ಗಂಟೆ ನಂತರ ಇಲ್ಲಿಗೆ ತುಂಬಾ ಜನ ಬರ್ತಾರೆ. ಸ್ವಲ್ಪ ತಂಪಾಗಿರುತ್ತೆ. ಇದು ನೋಡಲು ಸೂಕ್ತ ಸಮಯ ಆಗಿರುತ್ತೆ. ಆಮೇಲೆ ಈ ಡ್ಯಾಮ್ ಸೈಟ್ ನ ಒಳಗೆ ಎಂಟ್ರೆನ್ಸ್ ಇಂದ ಒಳಗೆ ಬಂದ್ರೆ ಇಲ್ಲಿ ಹೋಟೆಲ್ಗಳು, ಸಣ್ಣ ಸಣ್ಣ ಅಂಗಡಿಗಳು ಎಲ್ಲ ಇದೆ. ಮತ್ತೆ ಏರಿಯಾ ಎಲ್ಲ ತುಂಬಾ ಕ್ಲೀನ್ ಆಗಿದೆ. ಶೌಚಾಲಯದ ವ್ಯವಸ್ಥೆ ಎಲ್ಲ ಇದೆ. ಚೆನ್ನಾಗಿದೆ. ಮನಸ್ಸಿಗೊಂದು ಮುದ ನೀಡುವಂತ ರಮಣೀಯ ಸ್ಥಳ. ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಬಹುದು. ನಂಗಂತೂ ಈ ಜಾಗ ತುಂಬಾ ಇಷ್ಟ ಆಯ್ತು. ನೀವು ಒಮ್ಮೆ ಭೇಟಿ ಕೊಡಿ ಫ್ರೆಂಡ್ಸ್. ಇನ್ನಷ್ಟು ಹೊಸ ಹೊಸ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಲೈಕ್ ಮಾಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಮತ್ತೆ ಮೀಟ್ ಆಗೋಣ ಫ್ರೆಂಡ್ಸ್. ಧನ್ಯವಾದಗಳು.